ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಪಂಚರಾಜ್ಯ ಚುನಾವಣೆ ಕಾವು ಹೆಚ್ಚಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇದೇ ಹೊತ್ತಿನಲ್ಲೇ ಗಲಾಟೆ ಘರ್ಷಣೆಗೂ ಕಾರಣ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಹಿಂಸಾಚಾರ ನಡೆದಿದೆ. 3 ಮಹಿಳಾ ಜಡ್ಜ್ ಸೇರಿ ಒಟ್ಟು 7 ನ್ಯಾಯಾಧೀಶರನ್ನ ಪ್ರತಿಭಟನಾಕಾರರು ಕಚೇರಿಯೊಳಗೆ ಕೂಡಿ ಹಾಕಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ರು. ಈ ಸಂಬಂಧ 18 ಮಂದಿಯನ್ನ ಬಂಧಿಸಲಾಗಿದೆ. ಚುನಾವಣೆ ಹಿನ್ನೆಲೆ ಅಸ್ಸಾಂನಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ರು. ಹಿಮಂತ್ ಬಿಸ್ವಾ ಶರ್ಮಾ ಭಾರತದ ಅತ್ಯಂತ ಭ್ರಷ್ಟ ಸಿಎಂ ಅಂತ ಆರೋಪಿಸಿದ್ರು. ಅಸ್ಸಾಮನ್ನ ಮೋದಿ ಅಮಿತ್ ಶಾ ಎಟಿಎಂ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ತಮಿಳುನಾಡಿನಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ನಟ ವಿಜಯ್ ಇವತ್ತು ಭರ್ಜರಿ ರ್ಯಾಲಿ ಮಾಡಿದ್ರು. ಡಿಎಂಕೆ ಭದ್ರಕೋಟೆಯಲ್ಲಿ ಅಬ್ಬರಿಸಿ ತಿರುಚಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಕರೂರು ಕಾಲ್ತುಳಿತ ಕೇಸ್ನಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿದ ವಿಜಯ್ ಚೆಪಾಕ್ ತಿರುವನ್ನಳ್ಳಿಯಲ್ಲಿ ಅಂದ್ರೆ 2 ಕ್ಷೇತ್ರದಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ನಾಮಿನೇಷನ್ ಮಾಡಿದ್ದಾರೆ. ನಾಮಿನೇಷನ್ ಮಾಡಿದ್ದನ್ನ ಟೀಕಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಗುಡುಕ್ತಾ ಇದ್ದ ಆಪ್ ಸಂಸದ ರಾಘವ್ ಚಡ್ಡಾ ಅವರ ರೆಕ್ಕೆ ಕತ್ತರಿಸುವ ಕೆಲಸವನ್ನ ಸ್ವಪಕ್ಷೀಯರೇ ಮಾಡಿದ್ದಾರೆ. ಸಂಸತ್ತಿನಲ್ಲೇ ಆಪ್ ಪರವಾಗಿ ಘರ್ಜಿಸ್ತಾ ಇದ್ದ ರಾಘವ್ ಚಡ್ಡಾ ಈಗ ರಾಜ್ಯಸಭೆಯಲ್ಲಿ ಮಾತನಾಡುವಂತಿಲ್ಲ. ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಪಕ್ಷದ ಉಪನಾಯಕ ಸ್ಥಾನದಿಂದ ದಿಢೀರಾಗಿ ಆಮ್ ಆದ್ಮಿ ಪಾರ್ಟಿ ಕೆಳಗಿಳಿಸಿದೆ. ಅಷ್ಟೇ ಅಲ್ಲ, ಸದನದಲ್ಲಿ ಮಾತನಾಡೋಕೆ ಸಮಯವನ್ನೇ ನೀಡಬಾರದು ಅಂತಾನೂ ಅಧಿಕೃತವಾಗಿ ಮನವಿ ಮಾಡಲಾಗಿದೆ. ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರಕ್ಕೆ ಗೌತಮ್ ಅದಾನಿ ಭೇಟಿ ಕೊಟ್ಟರು. ಕುಟುಂಬ ಸಮೇತ ಭೇಟಿ ನೀಡಿ ರಾಮನ ಆಶೀರ್ವಾದ ಪಡೆದ್ರು. ಅದಾನಿ ಗ್ರೂಪ್ ಮುಖ್ಯಸ್ಥ ಗೌತಮ್ ಅದಾನಿ ತಮ್ಮ ಪತ್ನಿ ಪ್ರೀತಿ ಜೊತೆ ಆಗಮಿಸಿದ್ರು. ದೇವರ ದರ್ಶನದ ಬಳಿಕ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಭೇಟಿಯಾದರು. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ನೀರಿನ ಬಕೆಟ್ನಲ್ಲಿ ಮುಳುಗಿ 11 ತಿಂಗಳ ಮಗು ಸಾವನ್ನಪ್ಪಿದೆ. ಒಣಗಿದ ಬಟ್ಟೆಗಳನ್ನು ತರೋದಕ್ಕೆ ತಾಯಿ ಟೆರೆಸ್ಗೆ ಹೋಗಿದ್ರು. ವಾಪಸ್ ಬರೋಷ್ಟರಲ್ಲೇ ಮಗು ಬಕೆಟ್ನಲ್ಲಿ ಮುಳುಗಿತ್ತು. ಮಗುವಿನ ಶವ ನೋಡಿ ತಾಯಿ ಗೋಳಿಟ್ಟಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ತಾಯಿ ಕೂಡ ನೇಣಿಗೆ ಶರಣಾಗಿದ್ದಾರೆ. ಇನ್ನು ಡೆತ್ ನೋಟ್ ಓದಿ ಪತಿ ಮಹಾಂತೇಶ್ ಕುಸಿದು ಬಿದ್ದಿದ್ದಾರೆ. ಹಾಸಿಗೆಯಲ್ಲಿ ಖಾಲಿಯಾಗಿದ್ದ 15 ಮಾತ್ರೆ ಶೀಟ್ಗಳು ಪತ್ತೆಯಾಗಿದೆ. ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ರು. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.